ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹುಬ್ಬಳ್ಳಿ ಬೆಂಕಿ ಅಂಕಿತಾ ನಿಮ್ಮ ಜೊತೆ ಅಂಡ್ ದಿಸ್ ಇಸ್ ಯೂನಿವರ್ಸಲ್ ಡಿಜಿಟಲ್ ನ್ಯೂಸ್ ಅಂಡ್ ಇಟ್ ಈಸ್ ಟೈಮ್ ಫಾರ್ ಇವತ್ತಿನ ಟಾಪ್ 10 ಸುದ್ದಿಗಳು. ಮೊಟ್ಟ ಮೊದಲ ಸುದ್ದಿ ಬಹಳ ಜಾಸ್ತಿ ಹಾರ್ಟ್ ಬ್ರೇಕಿಂಗ್ ಐತಿ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದು 6th ಸ್ಟ್ಯಾಂಡರ್ಡ್ ಹುಡುಗ ಒಂದು 9th ಸ್ಟ್ಯಾಂಡರ್ಡ್ ಹುಡುಗನ್ನ ಕೊಂದು ಬಿಟ್ಟಾರೆ. ನಿನ್ನೆ ನಮ್ಮ ಕಮ್ರಿಪೇಟ್ ಒಳಗ ಈ ಒಂದು ಘಟನೆ ನಡೆದೈತಿ ಅಂಡ್ ಇದ್ರ ಬಗ್ಗೆ ಸದ್ಯಕ್ಕೆ ಕಾರ್ಯವಾಹಿನ ನಡೆಸತ್ತಾರೆ. ಈಗ ಮುಂದೆ ಏನ್ ಸ್ಟೆಪ್ಸ್ ತಗೋತಾರೆ, ಏನ್ ಮೇಜರ್ಸ್ ತಗೋತಾರೆ ಅದು ನೋಡ್ಬೇಕಾಗಿರುವಂತಹ ಒಂದು ವಿಚಾರ. ಬಟ್ ಐ ಥಿಂಕ್ ಕ್ರೈಮ್ ಅಟ್ ದಿಸ್ ಏಜ್ ಇಸ್ ಸೀರಿಯಸ್ ಅಂಡ್ ಇದ್ರ ಬಗ್ಗೆ ಬಹಳ ಜಾಸ್ತಿ ಕಾಳಜಿನ ಪೇರೆಂಟ್ಸ್ ವಹಿಸಬೇಕು ಅಂಡ್ ಪ್ರಾಪರ್ ಕೌನ್ಸಿಲಿಂಗ್ ಇದ್ರ ಬಗ್ಗೆ ಆಗ್ಬೇಕು ಅಂತ ಹೇಳಿ ಇವತ್ತು ಧಾರವಾಡದೊಳಗ ನಮ್ಮ ಡೆಪ್ಯೂಟಿ ಕಮಿಷನರ್ ಆಗಿರುವಂತಹ ದಿವ್ಯಾ ಪ್ರಭು ಮೇಡಮ್ ಅವರು ಈ ಒಂದು ಮ್ಯಾಂಗೋ ಮೇಳಾನ ಉದ್ಘಾಟನೆ ಮಾಡಿದ್ರು. 17th of May ತನಕ ಈ ಒಂದು ಮ್ಯಾಂಗೋ ಮೇಳ ನಡೀತದೆ. ನಿಮಗೆ ವೆರೈಟಿ ಆಫ್ ಮ್ಯಾಂಗೋಸ್ ಸಿಗ್ತಾವ್ರಿ ಫ್ರಮ್ ಅಕ್ರಾಸ್ ಇಂಡಿಯಾ. ಬಹಳ ಕಡೆಯಿಂದ ಇಲ್ಲಿ ಮಾವಿನ ಹಣ್ಣನ್ನ ಮಾರಾಕ ಜನ ಬಂದಾರ. ಸೊ ಹೋಗಿ ಈ ಒಂದು ಮೇಳಾನ ಅಟೆಂಡ್ ಮಾಡ್ರಿ. ಯಾಕಂತಂದ್ರೆ ಇದ ಒಂದು ಸೀಸನ್ನಾಗ ಮಾವಿನ ಹಣ್ಣು ಸಿಗೋದು. ಇಟ್ ಇಸ್ ಹ್ಯಾಪನಿಂಗ್ ಅಟ್ ಹಾರ್ಟಿಕಲ್ಚರಲ್ ಡಿಪಾರ್ಟ್ಮೆಂಟ್ ಧಾರವಾಡ. ಸಮಾವಸರಣ ತ್ರಿಕೂಟ ಜಿನಾಲಯ ಪಂಚ ಕಲ್ಯಾಣ ಸದ್ಯಕ್ಕ ನಡೆಯಕತ್ತೈತ್ರಿ ಅಂಡ್ ಇಲ್ಲಿ ಅಭಿಷೇಕ, ಪೂಜೆ, ಪುನಸ್ಕಾರ, ಹಂಗ ಪ್ರೊಸೆಷನ್ಸ್ ನಡೆಯಕತ್ತಾವ. ಎಲ್ಲ ಭಕ್ತಾದಿಗಳು ಇಲ್ಲಿ ಕೂಡ್ಯಾರ. ಇದು ಒಂದು ಬ್ಯೂಟಿಫುಲ್ ಆಗಿರುವಂತಹ ಟೆಂಪಲ್ ಐತಿ ಅಂಡ್ ಈ ಒಂದು ಟೆಂಪಲ್ ಅನ್ನ ನೀವು ವಿಸಿಟ್ ಮಾಡೇಬೇಕು. ಬಾಗಲಕೋಟೆ ಒಳಗ ಮಾಕ್ ಡ್ರಿಲ್ ಅನ್ನ ನಡೆಸಿದ್ರಿ ಅಂಡ್ ಇಲ್ಲೇ ಡಮಿ ಬುಲೆಟ್ಸ್ ಆಮೇಲೆ ಏರ್ ಎಕ್ಸ್ಪ್ಲೋಸಿವ್ಸ್ ಅನ್ನ ಪ್ಲೇ ಮಾಡಿದ್ರು ಅಂಡ್ ಜನ ಇದಕ್ಕೆ ರಿಯಾಕ್ಟ್ ಮಾಡಿದ್ರು. ಯಾವ ರೀತಿ ರೆಸ್ಕ್ಯೂ ಮಾಡಬಹುದು ಅದೇ ರೀತಿ ಇದ್ರೊಳಗ 400+ ಜನ ಭಾಗವಹಿಸಿದ್ರು, ಇನ್ಕ್ಲೂಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್, ಟ್ರಾಫಿಕ್ ಡಿಪಾರ್ಟ್ಮೆಂಟ್, ಹೋಮ್ ಗಾರ್ಡ್ಸ್, ಆಮೇಲೆ ಫೈರ್ ಡಿಪಾರ್ಟ್ಮೆಂಟ್, ಹಂಗ ಬಹಳಷ್ಟು NCC ಕಮಾಂಡರ್ಸ್ ಇದ್ರೊಳಗೆ ಇದ್ರು ಅಂಡ್ ಬೇರೆ ಬೇರೆ ಅಫಿಷಿಯಲ್ ಡಿಪಾರ್ಟ್ಮೆಂಟ್ಸ್ ಅಂಡ್ ಅದರ ಸ್ಟಾಫ್ ಇದ್ರೊಳಗ ಪಾರ್ಟಿಸಿಪೇಟ್ ಮಾಡಿದ್ರು. ಐ ಥಿಂಕ್ ಮಾಕ್ ಡ್ರಿಲ್ ಏನೈತಿ ಪ್ರತಿಯೊಂದು ಜಿಲ್ಲೆ ಒಳಗೆ ನಡಿಬೇಕು ಅಂಡ್ ಎಲ್ಲರೂ ಇದನ್ನ ಕಲಿಬೇಕು. ಅಂಡ್ ಆಫೀಸರ್ ಇಸ್ ನೆವರ್ ಆಫ್ ಡ್ಯೂಟಿ ಅನ್ನುವಂತಹ ಮಾತನ್ನ ಕೇಳಿರ್ತೀರಿ. ಬಟ್ ಇದನ್ನ ನಿಜ ಮಾಡಿ ತೋರಿಸಿರುವಂತಹ ನಮ್ಮ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ್ನಾಗಿರುವಂತಹ ಎಷ್ಟೋ ಆರ್ಮಿ ಆಫೀಸರ್ಸ್ ಅಂಡ್ ಆರ್ಮಿ ಜವಾನರಿದ್ದಾರೆ. ಇವರು ತನ್ನ ಮನಿಗೆ ಸೂಟಿ ಸಂಬಂಧ ಅಂತ ಹೇಳಿ ಬಂದಿದ್ರು. ಕೆಲವೊಬ್ರು ಅವ್ರ ಅವ್ವ ಅಪ್ಪನೇನೋ ಆಪರೇಷನ್ ಅದೊಂದು ಬಂದಿದ್ರು, ಇನ್ ಕೆಲವೊಬ್ರು ತಮ್ಮ ತಂಗಿ ಮದುವೆ ಅದೊಂದು ಬಂದಿದ್ರು, ಇನ್ ಕೆಲವೊಬ್ರು ತಂದೆ ಮದುವೆ ಸಂಬಂಧ ಅಂತ ಹೇಳಿ ಬಂದಿದ್ರು. ಬಟ್ ಈ ಒಂದು ಇಂಡಿಯಾ ಪಾಕಿಸ್ತಾನ ಮಧ್ಯೆ ಏನ್ ಟೆನ್ಷನ್ ಶುರು ಆಯ್ತು ಅವಾಗ ಎಲ್ಲಾರು ವಾಪಸ್ ಡ್ಯೂಟಿಗೆ ಹೋಗ್ಯಾರ. ಸೊ ಅವರು ನಮ್ಮ ದೇಶನ ಕಾಯ್ಲಿಗತ್ತಾರ. ನಾವ್ ಅಟ್ಲೀಸ್ಟ್ ಇಲ್ಲಿ ಇದ್ದು ಏನ್ ಮಾಡಬಹುದು ಅದನ್ನ ಮಾಡೋಣ. ಲೆಟ್ ಅಸ್ ನಾಟ್ ಸ್ಪ್ರೆಡ್ ಫೇಕ್ ನ್ಯೂಸ್ ಅನ್ನುವಂತಹ ಮಾತನ್ನ ನಾನಿಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಇವತ್ತಿಂದ ಬರುವಂತಹ 10 ದಿನಗಳ ಕಾಲ ಸೌಂದತ್ತಿ ನವಿಲ್ ತೀರ್ಥ ಡ್ಯಾಮ್ ಏನೈತಿ ಅಲ್ಲಿಂದ ಮಲಪ್ರಭಾ ನೀರನ್ನ ಧಾರವಾಡ ಮತ್ತು ಗದಗ ಜಿಲ್ಲೆಗೆ ಪೂರೈಕೆ ಮಾಡಬೇಕು ಅನ್ನುವಂತ ಮಾತನ್ನ ಹೇಳ್ಯಾರ. ಯಾಕಂತಂದ್ರೆ ಡ್ರಿಂಕಿಂಗ್ ವಾಟರ್ ಪ್ರಾಬ್ಲಮ್ ಆಗತೈತಿ. ಹಂಗಾಗಿ ಈ ಒಂದು ಎಂಟೈರ್ ಟ್ಯಾಂಕ್ಸ್ ಏನದಾವ ಹುಬ್ಬಳ್ಳಿ ಒಳಗ, ಕುಂದಗೋಳ ಒಳಗ, ಅಣ್ಣಿಗೇರಿ ಒಳಗ ಇವನ್ನೆಲ್ಲ ಫಿಲ್ ಮಾಡುವಂತಹ ಒಂದು ಕೆಲಸನ ಮಾಡಾತಾರ. 10 days ಇದು ನಡೀತೈತಿ. ನಾಳೆ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡನಾಗ ಕಾನ್ವೊಕೇಶನ್ ನಡೆದೈತಿ ಅಂಡ್ ಗೆಹ್ಲೋಟ್ ಅವರು ಈ ಒಂದು ಕಾನ್ವೊಕೇಶನ್ ಸಂಬಂಧ ನಮ್ಮ ಧಾರವಾಡಗ ಬರ್ಲಿಗತ್ತಾರ. ಹಂಗ ಇಲ್ಲಿ ಮಾಡಿರುವಂತಹ ಹೊಸ ಕಟ್ಟಡಗಳೇನವ ಇದನ್ನ ಸಹಿತ ಇನಾಗ್ರೇಟ್ ಮಾಡ್ಲಿಕತ್ತಾರ ನಾಳೆ. ಕಾರಿಹಾಳ ವಾಜಪೇಯಿ ನಗರ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಅನ್ನುವಂತ ಮಾತನ್ನ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಸರಿಯಾದ ರೋಡ್ಸ್ ಇಲ್ಲ, ಗಟರ್ಗಳು ಸರಿಯಾಗಿಲ್ಲ ಅಂಡ್ ಇದರಿಂದಾಗಿ ಮಂದಿಗೆ ಬಹಳ ಜಾಸ್ತಿ ತ್ರಾಸ ಆಗತೈತಿ. ಎಸ್ಪೆಷಲಿ ಮಳಿ ಶುರು ಆತಪ್ಪ ಅಂತಂದ್ರಂತೂ ಕೇಳುವುದನ್ನ ಬೇಡ, ಆ ರೇಂಜ್ಗ ಪರಿಸ್ಥಿತಿ ಕೆಟ್ಟಾಗೈತಿ. ದಯವಿಟ್ಟು ಕಾರ್ಪೊರೇಟರ್ಸ್ ಇದ್ರೊಳಗ ನೋಡ್ಬೇಕು, ಏನ್ರ ಒಂದು ನಮಗ ಪರಿಹಾರನ ನೀಡಬೇಕು ಅಂತ ಇಲ್ಲಿರುವಂತಹ ಜನ ಹೇಳತ್ತಾರ. ಆಸ್ ಪರ್ IMD ಇಂಡಿಯನ್ ಮೆಟೀರಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಬರುವಂತಹ 2 ರಿಂದ 3 ದಿನ ನಾರ್ತ್ ಕರ್ನಾಟಕ ಒಳಗ ಭಾರಿ ಮಳೆ ಆಗುವಂತಹ ಸಂಭಾವನೆಗಳು ಅದಾವ. ಹಂಗಾಗಿ ಅಕಸ್ಮಾತ್ ಆಗಿ ಟ್ರಾವೆಲ್ ಪ್ಲಾನ್ ಮಾಡಾತಿರಪ್ಪ ಅಂತಂದ್ರ ಒಂದ್ ಸ್ವಲ್ಪ ನೋಡ್ಕೊಂಡು ವಿಚಾರ ಮಾಡಿ ಅಲ್ಲಿ ಮಳಿ ಐತೋ ಇಲ್ಲೋ ಅಂತ ಹೇಳಿ ಆಮೇಲೆ ನೀವು ಟ್ರಾವೆಲ್ ಮಾಡಬಹುದು. ರೀಸೆಂಟ್ಲಿ ನಮ್ಮ PM ಆಗಿರುವಂತಹ ನರೇಂದ್ರ ಮೋದಿ ಅವರು ವಿಸಿಟ್ ಮಾಡಿದ್ರು ಅಧಂಪುರ್ ಏರ್ ಬೇಸ್ ಕ್ಯಾಂಪ್ ಅಂಡ್ ಅಲ್ಲಿರುವಂತಹ ನಮ್ಮ ಸೈನ್ಯದವ್ರು ಏನಿದಾರೆ ಇವ್ರ ಜೊತೆ ಮಾತಾಡಿದ್ರು. ಅವರಿಗೆ ಒಂದು ಮಾರಲ್ ಸಪೋರ್ಟ್ ಅನ್ನ ಕೊಟ್ರು ಅಂಡ್ ಅವರಿಗೆ ಒಂದು ಮೋಟಿವೇಶನ್ ಅನ್ನ ಸಹಿತ ಇವರು ಕೊಟ್ರು. ಸೊ ಈ ಒಂದು ವಾರ್ನಾಗ, ಈ ಒಂದು ಟೆನ್ಷನ್ನಾಗ ಮುಂದೆ ಏನಾಗ್ತದ ನೋಡ್ಬೇಕಾಗಿರುವಂತಹ ವಿಚಾರ. ಬಟ್ ಸದ್ಯಕ್ಕಂತೂ cease fire is in place from India. ಇದು ಇವತ್ತಿನ ಟಾಪ್ 10 ನ್ಯೂಸ್ for you all people. Do not forget to like, share and comment. ಮತ್ತೆ ಸಿಗ್ತೀನಿ ನಾಳೆ. This is Universal Digital News.